ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಈಗ ತಾನೇ ಬಿಗ್ ಬಾಸ್ ಪ್ರೋಮೋ ಬಂದಿದೆ. ಅದರಲ್ಲಿ ಒಡಕು ಬಿರುಕು ಮಸಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸಕ್ಕತ್ತಾಗಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ಪ್ರೋಮೋ ಹೋಗಿ ನೋಡಿ. ಆ ಪ್ರೋಮೋ ಬಗ್ಗೆ ಡೀಟೇಲ್ಡಾಗಿ ಸ್ಟೆಪ್ ಬೈ ಸ್ಟೆಪ್ ಆ ಪ್ರೋಮೋದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ರಿವ್ಯೂವನ್ನು ಮಾಡ್ಕೊಳ್ಳೋಣ. ಫಸ್ಟ್ ಬಂದು ಆ ಪ್ರೋಮೋದಲ್ಲಿ ಒಂದು ನಾಮಿನೇಷನ್ಸ್ ಪ್ರೋಸೆಸ್ ಅನ್ನೋದು ನಡೀತಾ ಇದೆ. ಏನು ಅಂತಂದರೆ ನರಕದಲ್ಲಿರೋರಿಗೆ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಮನೆಯಲ್ಲಿ ಯಾರು ಅರ್ಹತೆ ಇಲ್ಲ ಅಂತಂದ್ಬಿಟ್ಟು ಅವರು ಸೆಲೆಕ್ಟ್ ಮಾಡಿ ಅವ್ರಿಗೆ ಮುಖಕ್ಕೆ ಮಸಿಯನ್ನು ಬಳಿಬೇಕು. ಅದ್ರ ಜೊತೆಗೆ ಸ್ವರ್ಗದಲ್ಲೇ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಆ ಇಬ್ಬರಲ್ಲಿ ಯಾರು ಅನರ್ಹರು ಅಂತಂದ್ಬಿಟ್ಟು ಈ ಮನೇಲಿ ಇರೋದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು, ಮಸಿಯನ್ನು ಹಾಕಬೇಕಾಗುತ್ತೆ. ಈ ಮಸಿಯನ್ನು ಬಳಿಯೋದನ್ನು ಹೋಗ್ಬಿಟ್ಟು ಕ್ಯಾಪ್ಟನ್ ಹಂಸ ಅವರು ಹೋಗ್ಬಿಟ್ಟು ಅವರು ಯಾರಿಗೆ ಮಸಿ ಬಳಿಬೇಕೋ ಅವ್ರಿಗೆ ಹೋಗಿ ಮಸಿ ಬಳಿತಾ ಇರ್ತಾರೆ. ಈ ಪ್ರೋಮೋದಲ್ಲಿ ನೋಡಿದ ಪ್ರಕಾರ ಬಂದು 4 ಜನದ ಮೇಲೆ ಮಸಿ ಇರುತ್ತೆ. ಯಾರು? ನಮ್ಮ ಜಗ್ಗುದಾದ ಅವರ ಮೇಲೆ, ಅದ್ರ ಜೊತೆಗೆ ಅನುಷ್ ಅವ್ರ ಮೇಲೆ, ಧನರಾಜ್ ಅವ್ರ ಮೇಲೆ, ತ್ರಿವಿಕ್ರಮ್ ಅವ್ರ ಮೇಲೆ, ಈ 4 ಜನದ ಮೇಲೆ ಮಸಿ ಇರುತ್ತೆ. ಅಂದರೆ ಇದ್ರ ಪ್ರಕಾರ ಇವರು ಅನರ್ಹರು ಅಂತ ತಿಳ್ಕೊಬೋದು. ಈ ಒಂದು ಮಸಿ ಬಳಿಬೇಕಾದ ಒಂದು ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂದರೆ ಒಬ್ರಿಗೊಬ್ರು ಡಿಬೇಟ್ ಮಾಡ್ಕೋಬೋದು. ಯಾಕಂತಂದರೆ ಈಗ ಎಲ್ಲ ಬಂದು ಇವರು ಅನರ್ಹರು ಅಂತ ಹೇಳಿದಾಗ ಈ ಯಾಕೆ ಅನರ್ಹರು ಅಲ್ಲ ಅಂತಂದ್ಬಿಟ್ಟು ಅವ್ರು ಕೊಟ್ಟಿರೋ ರೀಸನ್ಗಳನ್ನ ಇಟ್ಕೊಂಡು ಇವರು ಡಿಪೆಂಡ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಪ್ರೋಮೋ ಮಾತ್ರ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನೆನ್ನೆ ಎಲ್ಲ ಎಪಿಸೋಡ್ ಒಂಥರ ಓಕೆ ಥರ ಇತ್ತು. ಬಟ್ ಸೋಮವಾರ ಫೈರ್ ಅಂದರೆ ಫೈರ್ ಅಪ್ಪ ಹೇಳ್ಬೋದು. ಆ ವೀಕ್ಗೆ ಸಕ್ಕತ್ತಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಭವ್ಯಗೌಡ ಅವರು ಈ ಪ್ರೋಮೋದಲ್ಲಿ ಅಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರು ಸಮಯದ ಗೊಂಬೆ ಅಂತಂದ್ಬಿಟ್ಟು ಐಶ್ವರ್ಯ ಅವರು ಹೇಳ್ತಾ ಇರ್ತಾರೆ ಅವ್ರಿಗೆ, ಭವ್ಯ ಅವ್ರಿಗೆ. ಅದಕ್ಕೆ ಅವರು ಒಂಥರ ಫೀಲ್ ಆಗಿ ಅಳ್ತಾ ಇರ್ತಾರೆ. ನನಗೆ ಯಾಕೋ ಅವರು ಆ ಥರ ಭವ್ಯ ಅವರು ಫೀಲ್ ಆಗಿ ಅಳ್ತಾ ಇದ್ದಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ. ಅದ್ರ ಜೊತೆಗೆ ಭವ್ಯಗೌಡ ಅವರು ಸಮಯದ ಗೊಂಬೆ ಅಂತ ನನಗೇನು ಅನಿಸಿಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅವ್ರದ್ದು ಓವರ್ ಆ್ಯಕ್ಟಿಂಗ್ ಒಂದು ಬಿಟ್ಟರೆ ಟಾಸ್ಕನ್ನು ಚೆನ್ನಾಗಿ ಆಟ ಆಡಿದ್ರು. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತಾಯಿದ್ರು. ಹೌಸಲ್ಲೂ ಸಹ ಚೆನ್ನಾಗಿ ಕಾಣಿಸ್ಕೊತಾ ಇದ್ರು ಅವರು ಭವ್ಯಗೌಡರು. ನಿಜವಾಗ್ಲೂ ಸಖತ್ತಾಗಿದ್ರು ಅಂತ ಹೇಳ್ಬೋದು ಫಸ್ಟ್ ವೀಕಲ್ಲಿ, ಪರವಾಗಿಲ್ಲ. ಆದರೆ ಸಮಯದ ಗೊಂಬೆ ಅನ್ನೋದು ಮಾತ್ರ ನನಗೇನೋ ಅಷ್ಟು ಇದು ಅಂತ ನನಗನ್ಸಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ಚೈತ್ರಾ ಕುಂದಾಪುರ ಅವ್ರದ್ದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಂತೂ ಪ್ರೋಮೋ ಮಾತ್ರ ಪೀಕ್ಸ್ಗೆ ಹೋಗ್ಬಿಡುತ್ತೆ. ನಿಜವಾಗ್ಲೂ ಎಲ್ಲರೂ ಹೋಗಿ ಅವರನ್ನು ಟಾರ್ಗೆಟ್ ಮಾಡಿದ್ರೇನೋ ಅಂತ ಅನಿಸುತ್ತೆ. ನಿಜವಾಗ್ಲೂ ಅವ್ರು ಕೊಟ್ಟಿರೋ ರೀಸನ್ ಚೆನ್ನಾಗಿದೆ, ಬಟ್ ಆದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಯಾಕಂತಂದರೆ ಚೈತ್ರಾ ಕುಂದಾಪುರ ಇವರು ಆಪಲನ್ನು ತೊಗೊಂಬಂದು ಸೀಬೆನ ತೊಗೊಬಂದು ತಿಂದು ಆ ಕಡೆ ಎಸೆದ್ರು ಅಂತಂದ್ಬಿಟ್ಟು ರೂಲ್ಸ್ನ ಬ್ರೇಕ್ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಅವರನ್ನು ಅನರ್ಹರು ಮನೆಯಲ್ಲಿರೋದಕ್ಕೆ ಅಂತಂದ್ಬಿಟ್ಟು ಹೇಳ್ತಾರೆ. ಗುಡ್, ಒಳ್ಳೆ ರೀಸನ್ ಅಂತ ಹೇಳ್ಬೋದು. ಬಟ್ ಆದರೆ ಅದಕ್ಕೆ ಕೌಂಟ್ರ್ ಕೊಟ್ಟಿದ್ದು ಮಾತ್ರ ಕುಂದಾಪುರ ಅವರು ಸಕ್ಕದಾಗಿ ಕೊಟ್ಟರು ಅಂತ ಹೇಳ್ಬೋದು. ಯಾಕಂತಂದರೆ ಇವರೇನೋ ಗೊತ್ತಿಲ್ಲದೆ ಹೋಗಿ ತಗೊಬಂದು ತಿಂದರು ಎಸೆದ್ರು, ಅದು ತಪ್ಪೇ. ಆದರೆ ಅವರು ತಗೊಂಡು ತಿಂದ್ರಲ್ಲ, ಈಗ ಎಲ್ಲ ಟೀಮು ತಗೊಂಡು ತಿಂದು ಆದಮೇಲೆ ಈಗ ಮತ್ತೆ ಎಲ್ಲ ಅದು ತಪ್ಪು ಅಂತ ಅನಿಸ್ತಾ ಇದೆಯಾ? ಈಗ ಅವ್ರು ತಪ್ಪು ಅಂತ ಅನಿಸಿದ್ರೆ ಕುಂದಾಪುರ ಅವರು ಈಗ ಅವರು ತಪ್ಪೇ ನಿಜವಾಗ್ಲೂ. ಈ ಇದರಲ್ಲಿ ಯಾಕೋ ಅಷ್ಟು ನನಗೆ ಸರಿ ಅನಿಸಿಲ್ಲ. ಅದ್ರ ಜೊತೆಗೆ ಮಾನಸ್ ಅವರಾಗಿರ್ಬೋದು, ಶಿಶಿರ್ ಅವರಾಗಿರ್ಬೋದು, ಎಲ್ಲ ಒಟ್ಟಾಗಿ ಮೋಕ್ಷಿತ್ ಅವರಾಗಿರ್ಬೋದು, ಒಟ್ಟಾಗಿ ಅವ್ರ ಮೇಲೆ ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಫಸ್ಟ್ ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಆದರೆ ಅವರು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಕುಂದಾಪುರ ಅವರು ಸಖತ್ತಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಯಾಕೆ ಅಂತಂದರೆ ಕುಂದಾಪುರ ಅವರು ಸರಿನೋ ತಪ್ಪೋ ಒಂದ್ಸಲಿ ವಾದಕ್ಕಂತೂ ಹೇಳಿದ್ರೆ ನಿಜವಾಗ್ಲೂ ಸಖತ್ತಾಗಿ ಆರ್ಗ್ಯುಮೆಂಟ್ ಅಂತೂ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ನನಗೆ ಯಾಕೋ ಚೈತ್ರಾ ಅವ್ರದ್ದು ಸೂಪರ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಇಲ್ಲಿ ಜಗಣ್ಣ ಅವರು ನೋಡಬೇಕು. ನೆಕ್ಸ್ಟ್ ಪ್ರೋಮೋ ಬಂದಾಗ ಜಗಣ್ಣ ಅವ್ರದ್ದು ಮಾತ್ರ ಸಖತ್ತಾಗಿರುತ್ತೆ ಅಂತ ನನಗನ್ಸುತ್ತೆ. ನೋಡಬೇಕು ಯಾವ ರೀತಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಸಖತ್ತಾಗಿದೆ ಪ್ರೋಮೋ ಮಾತ್ರ. ಯಾರಾದರೂ ನೋಡಿಲ್ಲ ಅಂತಂದರೆ ಪ್ರೋಮೋನ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೈತ್ರಾ ಕುಂದಾಪುರ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ನರ್ಕ ಟೀಮ್ ಎಲ್ಲ ಸೇರಿಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಆಗ್ತಾಯಿದ್ರು, ಮಾತಾಡ್ತಾಯಿದ್ರು, ಅವ್ರ ಮೇಲೆ ಮುಗಿ ಬೀಳ್ತಾಯಿದ್ರು ಅಂತ ನನಗನ್ಸುತ್ತೆ. ನೋಡೋಣ, ಪೂರ್ತಿ ಈಗಲೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಎಪಿಸೋಡನ್ನು ನೋಡಿ ಎಪಿಸೋಡಲ್ಲಿ ಯಾವ ರೀತಿ ಆಯಿತು ಅಂತ ಫುಲ್ ಡೀಟೇಲ್ಡಾಗಿ ನೋಡಿ ಇದು ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 4 ಜನ ಅನರ್ಹರು ಅನ್ನೋದಕ್ಕೆ ಅವ್ರಿಗೆ ಮುಖಕ್ಕೆ ಮಸಿ ಬಳಿದಿರ್ತಾರೆ. ನಿಜವಾಗ್ಲೂ ಈ ಮಸಿ ಅನ್ನೋದು ಬಳಿಯೋದು ಅನ್ನೋದು ಒಂಥರ ನಿಜವಾಗ್ಲೂ ಇರಿಟೇಷನ್ ಆಗುತ್ತೆ. ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಅನರ್ಹರು ಅಲ್ಲ ಅಂತ. ಬಟ್ ನೋಡಬೇಕು ಅದನ್ನು ಯಾವ ರೀತಿ ಕ್ಯಾರಿ ಮಾಡಿಕೊಂಡು ಅವರು ನೆಕ್ಸ್ಟು ಅವರು ವಾದ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.